ನಿನ್ನೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸಾ ಸಮರ ಹೇಗೆ ನಗರದ ಪೇಟೆಯನ್ನ ನಿಗಿ ಕೆಂಡವಾಗುವಂತೆ ಮಾಡಿತ್ತು, ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಯಿತು ಅನ್ನೋದನ್ನ ನೋಡಿದ್ರಿ. ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದಂತಹ ಪೊಲೀಸರು ಈಗಾಗಲೇ 5ರನ್ನ ಬಂಧಿಸಿದ್ದಾರೆ. ಪ್ರಮುಖವಾಗಿ ಬಂಧಿತ ಎಲ್ಲಾ ಆರೋಪಿಗಳು ಹಲ್ಲೆಗೆ ಒಳಗಾದಂತಹ ಮುಕೇಶ್ಗೆ ಗೊತ್ತಿರೋರೇ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸುಲೇಮಾನ್, ತರುಣ್, ರೋಹಿತ್, ಡ್ಯಾನಿಯಲ್ ಜೊತೆಗೆ ನವಾಜ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಘಟನೆ ಬಗ್ಗೆ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ವಿವರಿಸಿದ್ದಾರೆ. ಮುಕೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆ ಆಗಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಮುಕೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆ ಆಗಿದೆ. ಮೊಬೈಲು, ಚಾರ್ಜರು, ಕೇಬಲ್ ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಎರಡೂ ಗುಂಪುಗಳ ನಡುವೆ ಗಲಾಟೆ ಆಗಿದ್ದು ಕೂಡ ಇದೆ. ಅದೇ ರೀತಿ ಮೊನ್ನೆ ಕೂಡ ಆರಂಭದಲ್ಲಿ ಮ್ಯೂಸಿಕ್ ಹಾಕೊಂಡಿದ್ದ ವಿಚಾರವಾಗಿ ಗಲಾಟೆ ಆಗಿದೆ. ಅಂಗಡಿಗೆ ಬಂದು ಚಾರ್ಜರ್ ಹಾಗೂ ಪವರ್ ಬ್ಯಾಂಕ್ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಮ್ಯೂಸಿಕ್ ಆಫ್ ಮಾಡುವಂತೆ ಆವಾಜ್ ಹಾಕಿದ್ದ ಆರೋಪಿಗಳು ಮ್ಯೂಸಿಕ್ ಆಫ್ ಮಾಡೋದಕ್ಕೆ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾಗಿ ತನಿಖಾಧಿಕಾರಿಗಳ ಮುಂದೆ ಒಪ್ಪಿಕೊಂಡಿರುವುದು ತಿಳಿದು ಬರ್ತಾ ಇದೆ. ನಿನ್ನೆ ಅತಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗೆ ಕಾರಣ ಆಗಿತ್ತು, ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದು ಆಜಾನ್ ವರ್ಸಸ್ ಹನುಮಾನ್ ಚಾಲಿಸಾ ಸಮರ ಅನ್ನೋದು ಮೇಲ್ನೋಟಕ್ಕಂತೂ ಸಾಬೀತಾಗಿತ್ತು. ಸಾವಿರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಬಟ್ ಘಟನೆಯ ಹಿನ್ನೆಲೆಯನ್ನ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ವಿವರಿಸಿರೋದು ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ A1 to A5 ಆರೋಪಿಗಳು ತಮ್ಮ ಸ್ಟೇಟ್ಮೆಂಟ್ಗಳನ್ನ ತನಿಖಾಧಿಕಾರಿಗಳ ಮುಂದೆ ಕನ್ಫೆಸ್ ಮಾಡಿದ್ದಾರೆ. ಮುಕೇಶ್ ಹಾಗೂ ಹಲ್ಲೆ ಮಾಡಿದಂತಹ ಆರೋಪಿಗಳು ಪರಿಚಯಸ್ಥರು ಅನ್ನೋದು ತನಿಖಾಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿರುವಂತಹ ವಿಚಾರ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಮುಕೇಶ್ ಹಾಗೂ ಈ ಹಲ್ಲೆ ಮಾಡಿದಂತಹ ಯುವಕರ ನಡುವೆ ಈ ಹಿಂದೆ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ, ಚಾರ್ಜರ್ ವಿಚಾರ ಇರ್ಬೋದು ಅಥವಾ ಬೇರೆ ಕೇಬಲ್ ವಿಚಾರ ಇರ್ಬೋದು, ಈ ತರದ ಅನೇಕ ವಿಚಾರಗಳಿಗೆ ಗಲಾಟೆ ಮೇಲಿಂದ ಮೇಲೆ ಆಗ್ತಾ ಇತ್ತು. ಒಳ್ಳೆ ಸಂಬಂಧ ಅಂತೂ ಇರಲಿಲ್ಲ. ಎರಡೂ ಗುಂಪುಗಳ ನಡುವೆ ಸಂಬಂಧ ಹಳಸಿತ್ತು ಅನ್ನೋದನ್ನ ಕೂಡ ತನಿಖಾಧಿಕಾರಿಗಳ ಮುಂದೆ ಆರೋಪಿಗಳು ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಮುಕೇಶ್ ಅಂಗಡಿಯಲ್ಲಿದ್ದಂತಹ ಮೊಬೈಲ್ ಹಾಗೂ ಚಾರ್ಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆಗಾಗ ಆಗಿದ್ದು ಕೂಡ ಸಣ್ಣ ಪುಟ್ಟ ಮಟ್ಟದಲ್ಲಿ ಆಗಿದ್ದನ್ನ ಕೂಡ ತನಿಖಾಧಿಕಾರಿಗಳ ಮುಂದೆ ಅಕ್ಯೂಸ್ಗಳು ಬಿಚ್ಚಿಟ್ಟಿದ್ದಾರೆ. ಮೊನ್ನೆ ಭಕ್ತಿಗೀತೆ ಹಾಕೊಂಡಿದ್ದ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಹೌದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹನುಮಾನ್ ಚಾಲಿಸಾ ಹಾಕೋದು ಯಾವಾಗ್ಲಿಂದ ಬೆಂಗಳೂರಿನಲ್ಲಿ ಅಪರಾಧ ಆಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಹುಡುಗರಿಗೆ ಯಾಕೆ ಅದು ಕಿರಿಕಿರಿ ಆಯ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹನುಮಾನ್ ಚಾಲಿಸಾ ವಿಚಾರಕ್ಕೆ ಗಲಾಟೆ ನಡೆದಿರೋದನ್ನ ಅವರು ಒಪ್ಕೊಂಡಿದ್ದಾರೆ. ಅಂಗಡಿಗೆ ಚಾರ್ಜರು, ಪವರ್ ಬ್ಯಾಂಕರ್ ಕೇಳೋ ರೀತಿ ಬಂದು ಗಲಾಟೆ ತೆಗೆದಿದ್ರ ಬಗ್ಗೆ ಕೂಡ ಅರೆಸ್ಟ್ ಆಗಿರುವಂತಹ ಹುಡುಗರು ಒಪ್ಕೊಂಡಿದ್ದಾರೆ. ಗಲಾಟೆ ವೇಳೆ ಮ್ಯೂಸಿಕ್ ಆಫ್ ಮಾಡು, ಭಕ್ತಿಗೀತೆಯನ್ನ ಹಾಕ್ಬೇಡ ಅಂತೆಲ್ಲ ಕೇಳಿದ್ರಂತೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿ ನಂತರ ಹಲ್ಲೆ ಮಾಡಿದ್ವಿ ಅನ್ನೋದನ್ನ ಅಕ್ಯೂಸ್ಡ್ಗಳು, ಸದ್ಯಕ್ಕೆ 5 ಜನ ಅಕ್ಯೂಸ್ಡ್ಗಳು ಏನಿದ್ದಾರೆ ಅವರು ಒಪ್ಕೊಂಡಿರೋದು ಕೂಡ ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಸುಲೇಮಾನ್ ಹಾಗೂ ತರುಣ್, ರೋಹಿತ್, ಶಾನ್ವಾಸ್ ನಿಂದ ಹಲ್ಲೆ ಆಗಿರೋದು ಕೂಡ ತನಿಖಾಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. 6 ಜನ ಇದ್ರು ಒಟ್ಟು ಪ್ರಕರಣದಲ್ಲಿ, 5 ಜನರನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ನಿನ್ನೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತಹ ಬಹುತೇಕರ ಮಾತು. ಆಮೇಲೆ ಯಾರು ಆಕ್ಚುಲ್ ಆಗಿ ಇಡೀ ಘಟನೆಯಲ್ಲಿ ಪಾಲ್ಗೊಂಡಿದ್ರು ಅವರನ್ನ ಇಲ್ಲಿ ಸೇಫ್ ಗಾರ್ಡ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದನ್ನ ಕೈ ಬಿಡಬೇಕು ಅನ್ನೋದು ನಿನ್ನೆ ಪ್ರತಿಭಟನಾಕಾರರ ಆಗ್ರಹ ಆಗ್ತಾ ಇತ್ತು. ಫೈನಲಿ ಪೊಲೀಸರು ಘಟನೆ ನಡೆದ ದಿನದಿಂದ ಇವತ್ತಿನ ತನಕ ಏನೇನಾಗಿದೆ ಎಲ್ಲಾ ವಿಚಾರದಲ್ಲೂ ಸಂಬಂಧಪಟ್ಟಂತೆ ನಾವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಪೊಲೀಸರ ವಾದ ಆಗ್ತಾ ಇದೆ. ಮೊನ್ನೆ ದಿವಸ ರಾತ್ರಿ ಈ ಒಂದು ಧಾರ್ಮಿಕ ಇದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಕೆಲವೊಂದು ಮ್ಯೂಸಿಕ್ ಅಂದರೆ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಅಲ್ಲಿ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನೇ ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ನಿನ್ನೆವರೆಗೆ 3 ಜನ ಆಗಿದ್ದರು. ನಿನ್ನೆ ರಾತ್ರಿ ಮತ್ತೆ 2 ಅರೆಸ್ಟ್ ಮಾಡಿದ್ದಾರೆ. ಸೊ ಒಟ್ಟು 5 ಜನ.